ಹೆಂಡತಿ ಗಂಡ ಅಂದಮೇಲೆ ಗಲಾಟೆ ಇದ್ದೇ ಇರ್ತದೆ, ಏನೋ ಬೈಕೊಳ್ತಾ ಇರ್ತೀವಿ, ಎಲ್ಲ ಮಾಡ್ಕೊಳ್ತಾ ಇರ್ತೀವಿ. ಆಮೇಲೆ ಎಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದೇ. ಇವಾಗ ನಾವೇ ತೀರ್ಮಾನ ಮಾಡೋದು, ನಮ್ಮ ಮೇಲೆ ಹೈಕಮಾಂಡ್ ಅಂತಂತಿದೆ. ನಾವೇನೇ ಇಲ್ಲಿ ಇದು ಮಾಡಿದ್ರು ಹೈಕಮಾಂಡು ನಮ್ಮನ್ನು ಕ್ಯಾಕರ್ಸ್ ಉಗಿತಾರೆ, ಕ್ಯಾಕರ್ಸ್ ಉಗಿತಾರೆ ನಮ್ಮನ್ನು. ಅದರಿಂದ ಹೈಕಮಾಂಡು ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದಾಗ ಹೈಕಮಾಂಡ್ ಅದನ್ನು ಕರೆದು ಸರಿಪಡಿಸಿದ್ದಾರೆ. ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. ಚಿಕ್ಕ ಪುಟ್ಟದ್ದು ಇದ್ದೇ ಇರ್ತದೆ, ಎಲ್ಲ ಇದ್ದೇ ಇರ್ತದೆ. ಅದರಲ್ಲೂ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ಎಲ್ಲದರಲ್ಲೂ ವ್ಯತ್ಯಾಸಗಳಿದ್ದೇ ಇರ್ತವೆ. ಇವಾಗ ನೀವಿದ್ದೀರಿ, ಎಲ್ಲ ಮೀಡಿಯಾ ಪ್ರತಿನಿಧಿಗಳಿದ್ದೀರಲ್ಲ, ನಿಮ್ಮಲ್ಲಿನೂ ವ್ಯತ್ಯಾಸಗಳಿದ್ದಾವೆ, ಬೇಕಾದ್ರೆ. ಆದ್ದರಿಂದ ನಮ್ಮಲ್ಲಿನೂ ಚಿಕ್ಕ ಪುಟ್ಟ ವ್ಯತ್ಯಾಸ ಇರುತ್ತೆ. ಆದ್ದರಿಂದ ನೀವು ಅದನ್ನು ಸ್ವಲ್ಪ ಸರಿಸ್ಕೊಂಡು ನೀವು ಹೋಗ್ಬೇಕು. ಬೀದಿಗೆ ಬರೋದು ಯಾರು ಬೀದಿಗೆ? ಈಗ SN ಅವರು ಹೇಳ್ತಾ ಇದ್ದಾರೆ, ಮಾಮೂಲು ವಿಚಾರ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ. ನಾನು ಡೆಲಿಗೇಟ್ ತೊಗೊಂಡು ಬಂದಿದ್ದೀನಿ, ಅದನ್ನು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇಲ್ಲ ಸಹಿಸ್ಕೊಳಕ್ಕೆ ಆಗ್ತಾ ಇದಂತ SN ನಾರಾಯಣ ಸ್ವಾಮಿ ಅವರು ಡೆಲಿಗೇಟ್ ತೊಗೊಂಡು ಬಂದಿರೋದು ಯಾರಿಗೂ ಸಹಿಸ್ಕೊಂಡು ಆಗದೇ ಇರುವಂಥದ್ದು ಪರಿಸ್ಥಿತಿ ಯಾವುದೂ ಇಲ್ಲ. ನೇರವಾಗಿ ಆರೋಪ ಮಾಡಿ ಯಾರ ಮೇಲೆ ಆರೋಪ ಮಾಡಿದ್ದಾರೆ? ಹೇಳಿದ್ದಾರೆ ಯಾರೋ ಪ್ರಯತ್ನ ಮಾಡಿ. ನಾನು ಎಲ್ಲಿ ಇದು ಮಾಡ್ತೀನಿ ನಾವು ಇಷ್ಟೇ ಕೇಳ್ಕೊಳ್ಳೋದು, SN ನಾರಾಯಣ ಸ್ವಾಮಿ ಅವರು ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ಗೆ ಬರಲಿ, ಏನಾದರೂ ಅವ್ಯವಹಾರಗಳಿಗಾಗಿದ್ದರೆ ಅವರು ಎತ್ತು ಆಚೆ ಹಾಕಲಿ, ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಡೌಟ್ ಇಲ್ಲ. ನಾನಂತೂ ಸ್ಪೆಷಲಾಗಿ ಬೇರೆಯವ್ರ ಬಗ್ಗೆ ಹೇಳೋದಿಲ್ಲ. ನಾನಂತೂ ಕರಪ್ಷನ್ ಬಗ್ಗೆ, ಕೆಟ್ಟದ ಬಗ್ಗೆ, ಯಾವುದ್ರ ಬಗ್ಗೆ ಆಗಲಿ ನಾನು ಯಾವತ್ತೂ ಹೆಜ್ಜೆ ಮುಂದಲ್ಲಿದ್ದು ಅದನ್ನು ಆಚೆ ಹಾಕೋದಕ್ಕೆ ನಾನು ಮುಂದೆ ಇರ್ತೀನಿ. ಖಂಡಿತವಾಗ್ಲೂ ನಾವಿರ್ತೇವೆ. ನಾವು ಅವ್ರು ಬರೋದ್ರಲ್ಲಿ ಹೋಗೋದ್ರಲ್ಲಿ, ಇವಾಗ ನಂಜೇಗೌಡರಿಗಾಗ್ಬೋದು, ನನಗಾಗ್ಬೋದು, ನಜೀರಣ್ಣ ಆಗ್ಬೋದು, ಅನಿಲಣ್ಣ ಆಗ್ಬೋದು, ಯಾರೇ ಆಗ್ಬೋದು, ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು, ಯಾರಿಗೇ ಆಗಲಿ ಅವ್ರು ಬರೋದ್ರಲ್ಲಿ ಯಾರಿಗೂ ತೊಂದರೆ ಏನೂ ಇಲ್ಲ. ಅವರು ನಮ್ಮ ಇವಾಗ ನಾನು DCC ಬ್ಯಾಂಕ್ ಅವರೆಲ್ಲ ಅದೇ ರೀತಿಯಲ್ಲಿ ಅವರು ಬರೋದ್ರಲ್ಲೂ ನಾವು ಯಾರು ಏನು ತಕರಾಲೆಲ್ಲ ಏನೂ ಇಲ್ಲ. ಆಚೆ ಎತ್ತದು ಖಂಡಿತ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರು ಬಂದು ಕೋಮಲ್ಗೆ ಏನಾದರೂ ಆ ರೀತಿಯಲ್ಲಿ ಏನಾದರೂ ನಡೆದಿದ್ದರೆ ಆಚೆ ಎತ್ತೋದು ಒಳ್ಳೆಯದೇನು.